ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿರೋದು ಬನಶಂಕರಿ 4th H ಬ್ಲಾಕ್ ಬಂದಿದ್ದೀವಿ. ಇಲ್ಲಿ ಬಂದು ನಾವು 2030 ಬಿಡಿಯ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ನೋಡಿ ಇದೆ. ಇದು ಬಂದು ನಾರ್ತ್ ಗೇಟ್ ಆಗಿರುತ್ತೆ, ನಾರ್ತ್ ಫೇಸ್ ಆಗಿರುತ್ತೆ, ಬಿಡಿ ಆಗಿರುತ್ತೆ. ಅದ್ರ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನಿಮಗೆ. ಹಾಗೆ ಮನೆ ಅಕ್ಕಪಕ್ಕ ಕೂಡ ನೋಡ್ಬೋದು. ಇದು ರೋಡ್ ಡೆಡ್ ಎಂಡ್ ಆಗಿರುತ್ತೆ. ನಿಮಗೆ ಕಾರ್ಗೆ ನಿಲ್ಲಿಸ್ಕೊಳ್ಳೋಕೆ ತುಂಬ ಈಸಿ ಆಗಿರುತ್ತೆ. ಆಲ್ರೆಡಿ ನೋಡ್ಬೋದು, ಒಂದು ಕಾರ್ ಕೂಡ ನಿಂತಿದೆ ನಿಮಗೆ. ಹಾಗೆ ಈ ಕಡೆ ನೋಡ್ಬೋದು 25 ಫೀಟ್ ಅಂದರೆ 25 ಅಡಿ ಅಗಲ ರಸ್ತೆ ಬರುತ್ತೆ, ತಾರ್ ರೋಡು. ಧಾರಾಳವಾಗಿ ಒಂದು ಕಾರು ಬೈಕ್ಗಳು ಓಡಾಡ್ಬೋದು. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇದು ಮನೆ ಅಡ್ರೆಸ್ಸು ಬನಶಂಕರಿ 4th H ಬ್ಲಾಕಲ್ಲಿ ಬರ್ತೈತೆ. ಬಿ ಡಿ ಆಗಿರುತ್ತೆ, 20ಗೆ 30 ನಾರ್ತ್ ಫೇಸ್ ಆಗಿರುತ್ತೆ. ಮನೆ ಫ್ರಂಟ್ ಎಲಿವೇಶನ್ ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡೋಣ. ಫುಲ್ ಗೇಟ್ ಕೊಟ್ಟಿದ್ದಾರೆ ನಿಮಗೆ ಪಂಡ್ರಮ್ಯಾಕ್ಸಲ್ಲಿ. ಹಾಗೆ ಕಟ್ಟಿಂಗ್ ಅಂದರೆ ರೈಸರ್ ಕಟ್ಟಿಂಗಲ್ಲಿದೆ, ಫುಲ್ ಗೇಟ್ ಆಗಿದೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ. ಓಕೆ, ಮನೆ ಒಳಗಡೆ ಬರ್ತಾರಂಗೆ ನಿಮ್ಗೆ ನೋಡ್ಬೋದು ಫುಲ್ ಪಾರ್ಕಿಂಗ್ ಇದೆ. ನಿಮಗೆ ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ ನಿಮಗೆ ನೋಡ್ಬೋದು. ಹಾಗೆ ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ. ಇಲ್ಲಿ ವಾಟರ್ಫಾಲ್ ಟೈಲ್ಸ್ ಕೂಡ ಆಗಿದೆ ನಿಮಗೆ. 4 ಕಡೆನೂ ನಿಮಗೆ ವಾಟ್ರು ಅಂದರೆ ನೀರ್ಗೀರು ಬಿದ್ದರೂ ಗಲೀಜಾಗದಿರೋ ಥರ ನೋಡ್ಕೊಂಡವ್ರೆ. ಹಾಗೆ ಇಲ್ಲಿ ನೋಡ್ಬೋದು ಬೋರ್ ಕೂಡ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಸಂಪ್ ಕೂಡ ಬಂದಿದೆ ನಿಮಗೆ. ಸಂಪು 10,000 ಲೀಟರ್ಸ್ ಇದೆ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ, ಮೀಟ್ರ್ ಕಲೆಕ್ಷನ್ ಕೂಡ ಆಗಿದೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ, ಇದು ಪಾರ್ಕಿಂಗ್ ಜಾಗ. ಹಾಗೆ ಇಲ್ಲಿ ನಿಮಗೆ ನೋಡ್ಬೋದಲ್ಲಿ UPS ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಿಮಗೆ ಕೆಳಗಡೆ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲೂ ಕೂಡ ಅಷ್ಟೇ 2 ವೀಲರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಕೊಟ್ಟಿದ್ದಾರೆ ನೀಟಾಗಿ. ಬೇಕಂದರೆ ಇಲ್ಲಿ ಹಾಗೆ ಇಲ್ಲಿ ನಿಮಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ಈ ಕಾರ್ನರಲ್ಲಿ ನೋಡಿದ್ರೆ ನಿಮ್ಗೊಂದು ಶೂ ರ್ಯಾಕ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಶೂ ರ್ಯಾಕ್ ಮಾಡ್ಕೋಬೋದು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ನಿಮಗೆ. ಇದು ಬಂದು ಪಾರ್ಕಿಂಗ್ ಆಗಿರುತ್ತೆ ನಿಮಗೆ, ಫುಲ್ ಪಾರ್ಕಿಂಗ್. ಇನ್ನೂ ಕೆಲಸ ನಡೀತಾ ಇದೆ. ಓಕೆ, ಹಂಗಾರೆ ಮಾಡಿ ಮೇಲೆ ಹೋಗೋಣ. ಮಾಡಿ ಮೇಲೆ ಹೋಗೋಕ್ಕಿಂತ ಮುಂಚೆ ನೋಡ್ಬೋದು ಮೆಟ್ಲಿಗೆ ನಿಮಗೆ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ, ಆಂಟಿಸ್ಕೀಟ್. ಇಲ್ಲಿನ್ನೂ SS ಬರಬೇಕು, ಇನ್ನೂ ಮಾಡಿಲ್ಲ, ಮಾಡ್ತಾರೆ. ಸೈಡಲ್ಲೆಲ್ಲ SS ಬರುತ್ತೆ ನಿಮಗೆ. ಲೈಟ್ ಕೂಡ ನೋಡ್ಬೋದು, ತುಂಬ ಡಿಸೈನಾಗಿ ಮಾಡಿದ್ದಾರೆ. ಇಲ್ಲೂ ಕೂಡ ಸೈಡಲ್ಲಿ SS ಸ್ಟೀಲ್ ಬರುತ್ತೆ. ಹಾಗೆ ಇಲ್ಲೂ ಅಷ್ಟೇ, ಫ್ರಂಟಲ್ಲೂ ಕೂಡ ಅಷ್ಟೇ SS ಸ್ಟೀಲ್ ಆ್ಯಂಡ್ ಟಫನ್ ಗ್ಲಾಸ್ ಕೊಡ್ತಾರೆ ಇಲ್ಲಿ ಫುಲ್ಲು ಸೇಫ್ಟಿ ವೈಸ್. ನಿಮಗೆ ಸೈಡಲ್ಲಿ ನೋಡ್ಬೋದು ನಿಮಗೆ ಗ್ರಾನೈಟ್ ಹಾಕಿದ್ದಾರೆ. ವಾಲೆಲ್ಲ ನಿಮಗೆ ವಾಟ್ರ್ ಅಂದರೆ ನೀರು ಬಿದ್ದರೂ ಗಲೀಜು ಆಗಬಾರ್ದು ಅಂತ. ಹಾಗೆ ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ ನಿಮಗೆ. ಓಕೆ, ಮನೆ ಒಳಗಡೆ ಇದಕ್ಕಿಂತ ಮುಂಚೆ ನೋಡ್ಬೋದು ಇಲ್ಲಿ ನಿಮಗೆ ಟೀಕ್ ವುಡ್ಡಲ್ಲಿ ಮಾಡಿರೋ ಬಾಗಿಲು ಸಿಗುತ್ತೆ ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ, ಫುಲ್ ಟೀಕಲ್ ಆಗಿದೆ. ಹಾಗೆ ಇನ್ನೊಂದು ಏನು ವಿಶೇಷತೆ ಅಂದರೆ ನಿಮಗೆ ಫುಲ್ಲು ವಿಂಡೋ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಕೆಲಸ ನಡೀತಾ ಇರೋದ್ರಿಂದ ಇನ್ನೂ ಟೈಲ್ಸ್ ಎಲ್ಲ ಹಂಗೆ ಮಡಗಿದ್ದಾರೆ, ಅದಕ್ಕೋಸ್ಕರ ನೋಡಿಸ್ಬೇಕಾಗ್ತಿಲ್ಲ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ಓಪನ್ ಆಗಿದ ತಕ್ಷಣ ದೊಡ್ಡದಾಗಿ ಒಂದು ಹಾಲ್ ಸಿಕ್ಕುತ್ತೆ ನಿಮಗೆ. POP ವುಡನ್ ಸೀಲ್ಡ್ ಆಗಿದೆ. POP ಫಾಲ್ ಸೀಲಿಂಗು ವುಡನ್ ವಿತ್ ಜೂಮರ್ ಫ್ಯಾನ್ ಎಲ್ಲ ಕೊಟ್ಬಿಟ್ಟವ್ರು ಇವರೇನೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಫ್ಲೋರಿಂಗ್ ಕೂಡ ನೋಡ್ಬೋದು ಗ್ರಾನೈಟ್ ಹಾಕಿದ್ದಾರೆ, ಜಾಸ್ಮಿನ್ ಕಲರ್ ಗ್ರಾನೈಟು. ಇದು ಒಂದು ಹಾಲ್ ಆಗಿರುತ್ತೆ ನಿಮಗೆ. ಓಕೆ, ಈ ಕಾರ್ನರಿಂದ ನೋಡಿಸ್ತೀನಿ ನಾನು. ಇಲ್ಲಿ TV ಯೂನಿಟ್ ಬರುತ್ತೆ ನಿಮಗೆ, ನೋಡ್ಬೋದು. ನಿಮಗೆ ಫುಲ್ ವುಡನ್ ವರ್ಕಲ್ಲೇ ಆಗಿದೆ ನಿಮಗೆ.
ತುಂಬ ಚೆನ್ನಾಗಿ ಮಾಡಿದ್ದಾರೆ. ವುಡನ್ ವರ್ಕ್, ಪಿ ಒ ಪಿ ಫಾಲ್ ಸೀಲಿಂಗ್ ಕೂಡ ನಿಮಗೆ ವುಡನ್ ವರ್ಕಲ್ಲೇ ಆಗಿದೆ. ನೋಡ್ಬೋದು ಜೂಮರ್, ಒಂದು ಫ್ಯಾನ್ ಕೂಡ ನಿಮಗೆ ಅದೇ ಕಲರಲ್ಲಿದೆ. ಹಾಗೆ ಇಲ್ಲೇ ನೋಡ್ಬೋದು ನಿಮಗೆ ದೇವ್ರ ಮನೆ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಟೀಕ್ ವುಡಲ್ಲಿ ಆಗಿದೆ. ಬಾಗಿಲು ಮಾತ್ರ ಲಕ್ಷ್ಮೀ ದೇವ್ರು ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಒಳಗಡೆ ನೋಡ್ಬೋದು ಫುಲ್ ಟೈಲ್ಸ್ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಧಾರಾಳವಾಗಿ ಒಬ್ರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಕೂಡ ಇದೆ ನಿಮಗೆ. ಇದಾಗಿರುತ್ತೆ ಹಾಲು. ನಿಮಗೆ ಇನ್ನೊಂದ್ಸತಿ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ಅಡುಗೆ ಮನೆಗೆ ಹೋಗ್ತೀನಿ ಅಂದರೆ ನಿಮ್ಗೆ ಅಷ್ಟೇ ದೊಡ್ಡದಾಗಿ ಓಪನ್ ಮಾಡಿದೆ. ಅಂದರೆ ನಿಮಗೆ ಎಲ್ ಶೇಪಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಹೋಗೋಣ. ವುಡನ್ ವರ್ಕ್ ಕೂಡ ಇಲ್ಲಿ ನೋಡ್ಬೋದು ನಿಮಗೆ. ಸಮ್ ಡಿಸೈನ್ಸ್, ಫೋಟೋಸ್, ಸ್ಪಾಟ್ಸ್ ಏನೇನೋ ಮಡಿಕೊಂತೀನಿ ಅಂದರೆ ತುಂಬ ಚೆನ್ನಾಗಿದೆ. ಓಪನ್ ಆಗಿದೆ ಹಾಲ್ ಮಾತ್ರ ನಿಮಗೆ ದೊಡ್ಡದಾಗಿ ಓಪನ್ ಆಗಿದೆ ನೋಡ್ಬೋದು. ಇಲ್ಲಿ ಸ್ಟ್ರೈಟಾಗಿ ನೀವು ಒಂದು ದೊಡ್ಡದಾಗಿ ನೀವು ಸೋಫಾ ಹಾಕೋಬೋದು. ನೀವು ಸೋಫಾ ಹಾಕೊಂಡು ಧಾರಾಳವಾಗಿ ತುಂಬ ಓಪನ್ ಆಗಿ ಮಾಡಿದ್ದಾರೆ ಇಲ್ಲಿ ಜಾಗ ಮಾತ್ರ. ಕಿಚನು ಅಷ್ಟೇ ನಿಮಗೆ ಇಲ್ಲಿ ನೋಡ್ಬೋದು. ನಿಮಗೆ ಬ್ರೇಕ್ಫಾಸ್ಟ್ ಕೌಂಟರ್ ಅಂತೀವಿ ನಾವು. ಇಲ್ಲೇ ಕುತ್ಕೊಂಡು ಫುಡ್ ಬೇಕಾದ್ರೂ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ ಕೌಂಟ್ಸ್ ಇದು ಕೂಡ ನೋಡ್ಬೋದು. ಅಂದರೆ ನೀವು ಅಡುಗೆ ಮನೆ ಕೂಡ ನೋಡ್ಬೋದು, ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಮೇಲ್ಗಡೆ ನೋಡ್ಬೋದು ಓವರ್ ಹೆಡ್ ವಾರ್ಡ್ರೋಬ್ ಎಷ್ಟಿದೆ ಅಂದರೆ ನಿಮಗೆ ಲೆಕ್ಕನೇ ಇಲ್ಲ. ಅಂದರೆ ತುಂಬ ಸ್ಟೋರೇಜ್ ಇದೆ. ಹಾಗೆ ಇಲ್ಲಿ ಕೂಡ ನೋಡ್ಬೋದು ತುಂಬ ದೊಡ್ಡದಾಗಿ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಅಕ್ವಾಗಾರ್ಡ್ ಮಾಡೋದಕ್ಕೆ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಇಲ್ಲಿ ಚಿಮ್ನಿ ಕೂಡ ಪಾಯಿಂಟ್ ಔಟ್ ಬಿಟ್ಟಿದ್ದಾರೆ. ಇಲ್ಲಿ ಗ್ಯಾಸ್ಗೆ, ಇಲ್ಲಿ ಮಿಕ್ಸಿ ಓವನ್ ಏನಾರು ಮಡಗ್ತಿದ್ರೆ ಮಡಗ್ಬೋದು ನೀವು. ಹಾಗೆ ಇಲ್ಲಿ ಸ್ಟೋರೇಜ್ ಕೂಡ ತುಂಬ ಇದ್ದಾವೆ ನೋಡ್ಬೋದು. ತುಂಬ ದೊಡ್ಡದಾಗಿದೆ ಸ್ಟೋರೇಜ್ಗಳು. ಫುಲ್ ಓಪನ್ ಕಿಚನ್ ಅಂತಲೇ ಹೇಳ್ಬೋದು ನೀವು. ತುಂಬ ದೊಡ್ಡದಾಗಿ ಬಂದಿದೆ ಕಿಚನ್ ಮಾತ್ರ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಫ್ರಿಜ್ ಮಡಗೋಕ್ಕೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಡೈನಿಂಗ್ ಟೇಬಲ್ ಬೇಕಾದ್ರೂ ಹಾಕೋಬೋದು ನೀವು ದೊಡ್ಡದಾಗಿ. ಈ ಕಲರಿಂದ ನೋಡಿಸ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ ನಿಮಗೆ ಪಿ ಒ ಪಿ ಫಾಲ್ ಸೀಲಿಂಗ್ ಸಾಲಿಡ್ ಆಗಿ ಮಾಡಿದ್ದಾರೆ. ಹಾಗೆ ಲೈಟ್ ಎಲ್ಲ ಹಾಕಿದ್ದಾರೆ, ಫ್ಯಾನ್ ಕೂಡ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಹಾಲು ಕಿಚನ್ ಮಾತ್ರ ಸಖ ಮಾಡೋರು, ಓಪನ್ ಆಗಿ ಮಾಡಿದ್ದಾರೆ. ಇಲ್ಲಿಂದ ನೋಡ್ತಾ ಇದ್ದೀನಿ ಹಾಲು ಇದು ನೋಡ್ಬೋದು. ದೇವ್ರ ಮನೆ, ಕಿಟಕಿ, ಬಾಗಿಲು, ಟಿ ವಿ ಯೂನಿಟ್. ಹಾಗೆ ಈ ಕಡೆ ಬಂದರೆ ಕಿಚನ್ಗೆ ಫುಲ್ ಡಿಸೈನ್ ಮಾಡಿ. ಈ ಕಡೆ ಬಂದರೆ ಕಿಚನ್ನು ಫುಲ್ ಸಕ್ಕಾಗಿದೆ, ದೊಡ್ಡದಾಗಿ ಮಾಡೋರೆ. ಓಕೆ, ಇದಿಷ್ಟು ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸು. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ ನಿಮಗೆ. ಕಿಚನಲ್ಲಿ ಪಿ ಒ ಪಿ ಫಾಲ್ ಸೀಲಿಂಗ್ ಆಗಲಿ, ಲೈಟಿಂಗ್ಸ್ ಆಗಲಿ ಹೆಂಗೆ ಮಾಡವ್ರೆ ಅಂತ. ಹಾಗೆ ಹಾಲಲ್ಲಿ ಕೂಡ ಅಷ್ಟೇ ತುಂಬ ರಿಚಾಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡವ್ರೆ. ಇದು ಹಾಲು ಆಗಿರುತ್ತೆ ಫಸ್ಟ್ ಫ್ಲೋರಲ್ಲಿ. ಓಕೆ, ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇನ್ನೊಂದು ಸ್ವಲ್ಪ ವರ್ಕ್ ಫಿನಿಶಿಂಗ್ ಇದೆ, ನಿಮಗೆ ಕೆಲಸ ನಡೀತಾ ಇದೆ, ವಿಡಿಯೋಗೋಸ್ಕರ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಬಂದರೆ ನಿಮಗೆ ಫಸ್ಟ್ ಚಿಲ್ಡ್ರನ್ ರೂಮ್ ಸಿಗುತ್ತೆ. ನಿಮಗೆ ಓಪನ್ ಆಗಿದೆ ನೋಡ್ಬೋದು. ಇಲ್ಲೂ ಕೂಡ ನಿಮಗೆ SS ಬರುತ್ತೆ, SS ಸ್ಟೀಲ್ ಬರುತ್ತೆ ನಿಮಗೆ ಅಡ್ಡ. ಇಲ್ಲಿ ಬಂದರೆ ನಿಮಗೊಂದು ಚಿಲ್ಡ್ರನ್ ರೂಮ್ ಬರುತ್ತೆ ನೋಡ್ಬೋದು. ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್, ಹಾಗೆ ಪಿ ಒ ಸಿ ಫಾಲ್ ಸೀಲಿಂಗ್, ಪಿ ಒ ಪಿ ಫಾಲ್ ಸೀಲಿಂಗ್, ಫ್ಯಾನ್ ಕೂಡ ಹಾಕಿದ್ದಾರೆ. ಲೈಟಿಂಗ್ ಕೂಡ ಆಲ್ರೆಡಿ ಆಗಿದೆ. ಈ ಕಾರ್ನರಿಂದ ನೋಡೋಣ. ಟಿ ವಿ ಯೂನಿಟ್ ಕೊಟ್ಟಿದ್ದಾರೆ, ಕಿಟಕಿ ಕೂಡ ಕೊಟ್ಟಿದೆ. ಇದು ನಾರ್ತ್ ಕಡೆ ಆಗಿರೋದ್ರಿಂದ ನೀವು ನಾರ್ತ್ ಗೇಟ್ ಆಗಿರುತ್ತೆ, ನಾರ್ತ್ ಫೇಸ್ ಆಗಿರುತ್ತೆ.
ಈ ಕಾರ್ನಲ್ಲಿ ನಾನು ನೋಡಿಸ್ತಾ ಇದ್ದೀನಿ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಮನೆ ಮಾತ್ರ ತುಂಬ ಗ್ರ್ಯಾಂಡಾಗಿ ಕಟ್ಟಿದ್ದಾರೆ, ಚೆನ್ನಾಗಿ ಬಂದಿದೆ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ನಿಮಗೆ. ಇದು ಕೂಡ ನೋಡ್ಬೋದು, ತುಂಬ ದೊಡ್ಡದಾಗಿ ಬಂದಿದೆ. POP ಫಾಲ್ ಸೀಲಿಂಗ್. ನಾನು ಹೇಳ್ದಂಗೆ ಅವಲೇ ಲೈಟ್ ಎಲ್ಲ ಕೊಟ್ಟವ್ರೆ, ಫ್ಯಾನು ಕೊಟ್ಟವ್ರೆ, ಎಲ್ಲ ರೂಮಲ್ಲೂ ಫ್ಯಾನ್ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಕೂಡ ಬಂದಿದೆ ನಿಮಗೆ. ಹಾಗೆ ಇಲ್ಲಿ TV ಯೂನಿಟ್ ಆ್ಯಂಡ್ ಅಟ್ಯಾಚ್ ಬಾತ್ರೂಮ್, ಡ್ರೆಸ್ಸಿಂಗ್ ಟೇಬಲ್ ನೋಡ್ಸ್ಬಿಡ್ತೇನೆ. ಬಾತ್ರೂಮ್ ಕೂಡ ಅಷ್ಟೇ ತುಂಬ ದೊಡ್ಡದಾಗಿ ಬಂದಿದೆ ನಿಮಗೆ. ಈ ಕಾರಲ್ಲಿ ನಾನು ನೋಡಿಸ್ತಾ ಇದ್ದೀನಿ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ, ತುಂಬ ದೊಡ್ಡದಾಗಿ ಬಂದಿದೆ. ಇನ್ನೊಮ್ಮೆ ನೋಡಿಸ್ತಾ ಇದ್ದೀನಿ ಈ ಕಾರ್ನರಿಂದ. ಇದು 2ನೇ ರೂಮ್ ಆಗಿರುತ್ತೆ. 3ನೇ ರೂಮು ಮಾಡಿ ಮೇಲೆ ಹೋಗೋಣ. ಇಲ್ಲೂ ಕೂಡ ಅಷ್ಟೇ ನಿಮಗೆ SS ಸ್ಟೀಲ್ ಬರುತ್ತೆ. ಇಲ್ಲೂ ನೋಡ್ಬೋದು ನಿಮಗೆ ಸ್ಕೈ ಲೈಟ್ ಕೊಟ್ಟಿದ್ದಾರೆ ಸಣ್ಣದಾಗಿ. ಲೈಟಿಂಗ್ ಮಾತ್ರ ತುಂಬ ಹಾಕಿದ್ದಾರೆ, ತುಂಬ ಡಿಸೈನಾಗಿ ಮಾಡಿದ್ದಾರೆ. ಹಾಗೆ ಇದು ಕೂಡ ನಿಮಗೆ ಮಾಸ್ಟರ್ ರೂಮ್ ಅಂತಲೇ ಹೇಳ್ಬೋದು, ಮಾಸ್ಟರ್ ಬೆಡ್ರೂಮ್ ಥರನೇ ಬಂದಿದೆ. 3ನೇ ರೂಮ್ ಕೂಡ ನೋಡ್ಬೋದು. POP ಫಾಲ್ ಸೀಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ರೂಮ್ಗೂ ಫ್ಯಾನ್ ಹಾಕಿದ್ದಾರೆ, ಲೈಟಿಂಗ್ ಕೂಡ ಆಗಿದೆ, ತುಂಬ ಲೈಟಿಂಗ್ ಆಗಿದೆ. ಅಲ್ಲಿ ವಾರ್ಡ್ರೋಬ್ ಬಂದಿದೆ. ಹಾಗೆ ಇಲ್ಲಿ ಸ್ಟಡಿ ಟೇಬಲ್ ಅಂತಲೂ ಬೇಕಾದ್ರೆ ಹೇಳ್ಬೋದು, ಇಲ್ಲ ವರ್ಕಿಂಗ್ ಟೇಬಲ್ ಅಂತ ಬೇಕಾದ್ರೂ ಹೇಳ್ಬೋದು. ನೋಡ್ಬೋದು ಆಲ್ರೆಡಿ ಕಲೆಕ್ಷನ್ ಎಲ್ಲ ಆಗಿದೆ, ಸಿಸ್ಟಮ್ ಮಾಡಿಕೊಂಡು ವರ್ಕ್ ಕೂಡ ಮಾಡ್ಬೋದು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ TV ಯೂನಿಟ್ ಕೂಡ ಬಂದಿದೆ, ನೋಡ್ಬೋದು. ಹಾಗೆ ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ವಾರ್ಡ್ರೋಬ್ ಅಲ್ಲೂ ಇದೆ, ಇಲ್ಲೂ ಇದೆ. ಡ್ರೆಸ್ಸಿಂಗ್ ಟೇಬಲ್ಲು ಇಲ್ಲೂ ಇದೆ ನಿಮಗೆ. ಹಾಗೆ ಈ ಕಡೆ ಬಂದು ವಿಂಡೋ ಕೂಡ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಬಾತ್ರೂಮ್ ಕೆಳಗಡೆ ಹೇಳ್ದಂಗೆ ತುಂಬ ದೊಡ್ಡದಾಗಿದೆ, ಇದನ್ನು ಕೂಡ ಅಷ್ಟೇ ನೋಡ್ಬೋದು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ರೂಮ್ಗಳು ಮಾತ್ರ ಸಕ್ಕತ್ತಾಗಿ ಬಂದಿದೆ. ನಿಮಗೆ ಯಾವುದೂ ಚಿಕ್ಕದಾಗಿಲ್ಲ, ಆರಾಮಾಗಿ 2 ಬೆಂಚ ಹಾಕೋಬೋದು ನೀವು. ದೊಡ್ಡದು ಮಂಚಗಳು ಧಾರಾಳವಾಗಿ ಹಾಕೋಬೋದು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದು 3ನೇ ರೂಮ್ ಆಗಿರುತ್ತೆ ನಿಮಗೆ. ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು ಇದು ಕೂಡ ನಿಮಗೆ. ಓಕೆ, ಈ ಕಡೆ ಬಂದರೆ ನಿಮಗೆ ಸಣ್ಣದಾದ ಒಂದು ಬಾಲ್ಕನಿ ಸಿಕ್ಕುತ್ತೆ. ವುಡನ್ ಫ್ಲೋರಿಂಗ್ ಕೂಡ ಆಗಿದೆ ನಿಮಗೆ. ಇಲ್ಲೂ ಅಷ್ಟೇ ನಾನು ಅವಲೇ ಹೇಳ್ದಂಗೆ ನಿಮ್ಗೆ ಇಲ್ಲೆಲ್ಲ SS ಸ್ಟೀಲ್ ಬರುತ್ತೆ ನಿಮಗೆ. ಟಫನ್ ಗ್ಲಾಸ್ ಕೊಡ್ತಾರೆ ನಿಮಗೆ. ಇಲ್ಲಿ ಮುಂದೆ ನಿಂತ್ಕೊಂಡ್ರೆ ನಿಮಗೆ ಈ ಕಡೆ ಈ ಥರ ಕಾಣಿಸುತ್ತೆ ಮನೆ ಮುಂದುಗಡೆ. ತುಂಬ ಚೆನ್ನಾಗಿದೆ ವ್ಯೂ ಎಲ್ಲ BDA ಮನೆ ಆಗಿರೋದ್ರಿಂದ ಇವಾಗ ತಾನೇ ಎಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋದು. ಇನ್ನೊಂದು 1 ವರ್ಷ 2 ವರ್ಷದಲ್ಲಿ ಎಲ್ಲ ಫುಲ್ ಫಿಲ್ ಆಗಿರುತ್ತೆ ನಿಮಗೆ. ಹುಡುಕಿದ್ರು ಈ ಥರ ಜಾಗದಲ್ಲಿ ನಿಮಗೆ ಜಾಗಗಳು ಸಿಕ್ಕಲ್ಲ. ಇವಾಗ ಏನಿದೆ ರೇಟು ಅದಕ್ಕಿಂತ ಡಬಲ್ ಆಗಿಬಿಟ್ಟಿರುತ್ತೆ ನಿಮಗೆ. ಓಕೆ, ಮಾಡಿ ಮೇಲೆ ಹೋಗೋಣ ಓಪನ್ ಟೆರೆಸ್ಗೆ. ಆಲ್ರೆಡಿ ರೇಟ್ ಜಾಸ್ತಿ ಅಂತಾರೆ BDA. ಇನ್ನೊಂದು ವರ್ಷ 2 ವರ್ಷ ಆದರೆ ಯಾರು ಕೇಳೋರೇ ಇರಲ್ಲ ಅನಿಸುತ್ತೆ, ಅಷ್ಟು ರೇಟ್ ಆಗಿರುತ್ತೆ ನಿಮಗೆ. ಓಕೆ, ಮಾಡಿ ಮೇಲ್ಗಡೆ ಬಂದಿದ್ದೀವಿ, ನೋಡ್ಬೋದು ನೀವು. ಇಲ್ಲಿ ಬಂದ್ಬಿಟ್ಟು 1000 ಲೀಟರ್ಸ್ ಇಂಟ್ಯಾಕ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಮಡಗೋಕ್ಕೆ ಒಂದು ರೂಮೇ ಮಾಡಿಬಿಟ್ಟವ್ರು ನಿಮಗೆ.
ಧಾರಾಳವಾಗಿ ಒಂದು ರೂಮ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮ ಮನೇಲಿ ಎಲ್ಲದರಲ್ಲೂ ಹೇಳ್ದಂಗೆ ಪಪ್ಪಿ ಗಿಪ್ಪಿ ಇತ್ತಂದರೆ ಧಾರಾಳವಾಗಿ ಆರಾಮಾಗಿ ಇಲ್ಲೇ ಸಾಕೋಬೋದು. ಹಾಗೆ ಇಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು ಮನೆ ಸುತ್ತಮುತ್ತ ಹೀಗಿರುತ್ತೆ. ಇಲ್ಲಿಂದ ನಿಮಗೆ 1.5 ಕಿಲೋಮೀಟರ್ಸ್ 2 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ನಿಮಗೆ ಮೆಟ್ರೋ ಸ್ಟೇಷನ್ನು ವಾಜರಲ್ಲಿ ಮೆಟ್ರೋ ಸ್ಟೇಷನ್ ಬರುತ್ತೆ ನಿಮ್ಗೆ ಇಲ್ಲಿಂದ ಹತ್ರ 2 ಕಿಲೋಮೀಟರ್ಸ್ ಇರ್ಬೋದು. ಮನೆ ಸುತ್ತಮುತ್ತ ಹಿಂಗಿರುತ್ತೆ ನಿಮಗೆ. ಇದೇ ತುರಾಳಿ ಫಾರೆಸ್ಟ್. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇದು ಅಡ್ರೆಸ್ಸು ಬನಶಂಕರಿ 6 ಸ್ಟೇಜ್ 4th H ಬ್ಲಾಕ್ ಬರುತ್ತೆ ನಿಮಗೆ. ನಾರ್ತ್ ಗೇಟ್ ಆಗಿರುತ್ತೆ, ನಾರ್ತ್ ಫೇಸ್ ಆಗಿರುತ್ತೆ. ಹಾಗೆ BDA 20ಗೆ 30 ಅಂದರೆ 20ಕ್ಕೆ 30 ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,53 lakhs ಹೇಳ್ತವ್ರೆ, ಅಂದರೆ 1,53,00,000 ಹೇಳ್ತವ್ರೆ. ನೆಗೋಷಿಯಬಲ್ ಆಗಿರುತ್ತೆ. ಹಾಗೆ ಈ ಮನೆ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಏನಾದ್ರು ಬೇಕಾದ್ರೆ ನಿಮಗೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ಅಲ್ಲೇ ಮಾತಾಡೋಣ. ಹಂಗೆ ಎಲ್ಲ ವೀಡಿಯೋದಲ್ಲೂ ಹೇಳ್ದಂಗೆ ನಮ್ಮ ಹತ್ರ BDA ಮನೆ ಇರುತ್ತೆ, ಸೈಟ್ ಇರುತ್ತೆ, ಆಮೇಲೆ ಫ್ಲಾಟ್ ಇರುತ್ತೆ. ಯಾರಿಗಾರ ಬೇಕಾದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ಹಾಗೆ ನಿಮ್ಮ ಹತ್ರ BDA ಮನೆ ಆಗಲಿ, ಸೈಟ್ ಆಗಲಿ, ಫ್ಲಾಟ್ ಆಗಲಿ ಇದ್ದರೆ ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ಸೇಲ್ ಮಾಡಬೇಕಂತ ಇದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ, ವಿಡಿಯೋ ಮಾಡೋಣ. ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಹಾಕಿ ಅಡ್ವರ್ಟೈಸ್ಮೆಂಟ್ ಮಾಡ್ತೀನಿ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಹಾಗೆ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬರ್ ಆಗ್ತಾಯಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ. ಓಕೆ, ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮಗೆ ನಮಸ್ಕಾರ.